ಬಂದ್ ಅವಶ್ಯಕತೆ ಇಲ್ಲ. ದಯವಿಟ್ಟು ಮನವಿ ಮಾಡ್ತೀನಿ. ಒಳ್ಳೆ ಕೆಲಸ, ರಾಜ್ಯದ ಹಿತ ನಾವು ಮಾಡ್ತೀವಿ. ಇದು ಮಡಿಕೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಯೂನಿಯನ್ ಅವರು ಬಂದ್ಗೆ ಬೆಂಬಲಿಸಿದ್ರೆ ಬಸ್ ಓಡಲ್ಲ, ಬೆಂಬಲ ಕೊಡಲ್ಲ ಅಂದ್ರೆ ಬಸ್ ಓಡಾಡುತ್ತೆ. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ, ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಿನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೆ ಹೋಗದೆ, ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಾಳೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯದ ನೆಲ, ಜಲ, ಭಾಷೆ ಬಗ್ಗೆ ಬಹಳ ವರ್ಷಗಳಿಂದ ಕೂಡ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಾಳೆ ಮೊನ್ನೆ ನಡೆದಂಥ MES ಕಡೆಯವರು ಗಲಾಟೆ ಮಾಡಿದ್ರು, ಮತ್ತು ನಮ್ಮ ಬಸ್ಸುಗಳಿಗೆಲ್ಲ ಕಲ್ಲು ಹೊಡೆದ್ರು, ಮತ್ತು ಈ ವಿಚಾರವಾಗಿ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮತ್ತು ನೈತಿಕವಾಗಿ ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ, ಜಲ, ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ, ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ. MES ಶಿವಸೇನೆ ಅಟ್ಟಹಾಸ ಖಂಡಿಸಿ ಹೋರಾಟ. ನಾಳೆ ಸಂಪೂರ್ಣ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ರಣಕಹಳೆ ಮೊಳಗಿಸಿದ್ದಾವೆ ಕನ್ನಡ ಸಂಘಟನೆಗಳು. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿರೋದು. ಕನ್ನಡ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಕೈಗೊಳ್ಳಲಾಗಿದೆ. MES ಹಾಗೆ ಶಿವಸೇನೆ ಅಟ್ಟಹಾಸವನ್ನ ಖಂಡಿಸಿ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥದ್ದು. ಈಗಾಗಲೇ ಏನಿರುತ್ತೆ ಏನಿರೋದಿಲ್ಲ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಂದರೆ ಒಂದು ಕಡೆ ಬೆಂಗಳೂರಿನಲ್ಲಿ ಆಟೋಗಳ ಸಂಚಾರ ಇರೋದಿಲ್ಲ, ಯಾವೆಲ್ಲ ಬೆಂಬಲ ಕೊಟ್ಟಿವೆ. ಓಲಾ, ಊಬರ್ ಕ್ಯಾಬ್ ಸೇವೆ ಇರೋದಿಲ್ಲ. ಓಲಾ, ಊಬರ್ ಕ್ಯಾಬ್ಗಳು ಕೂಡ ಆ ಸಂಘ ಕೂಡ ಬೆಂಬಲವನ್ನು ಸೂಚಿಸಿರೋದು. ಇನ್ನು ಚಿತ್ರಮಂದಿರ ಸಿನಿಮಾ ಚಿತ್ರೀಕರಣ ಇರೋದಿಲ್ಲ. ನೋಡಿ, ನಾಳೆ ಏನೆಲ್ಲ ಇರುತ್ತೆ ಏನೆಲ್ಲ ಇರೋಲ್ಲ. ಹೋಟೆಲ್ ಹಾಗೆ ಮಾಲ್ಗಳ ಸೇವೆ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಸರ್ಕಾರಿ ಕಚೇರಿ, ಶಾಲೆಗಳ ಬಗ್ಗೆ ಅಂದೇ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಹಾಲು, ಔಷಧ, ತರಕಾರಿ, ಆಸ್ಪತ್ರೆ ಇವೆಲ್ಲವೂ ಕೂಡ ಇರುತ್ತೆ. ಅಗತ್ಯ ಸೇವೆಗಳ ಪೂರೈಕೆಗೆ ಯಾವುದೇ ರೀತಿಯ ಅಡೆತಡೆ ಇರೋದಿಲ್ಲ.